ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡೋಣಪ್ಪ? ಷಟ್ಪದಿ ಅಂದ್ರೇನು? 6 ಪಾದಗಳುಳ್ಳ ಅಂದ್ರ 6 ಸಾಲುಗಳನ್ನು ಹೊಂದಿರುವ ಪದ್ಯವನ್ನ ಷಟ್ಪದಿ ಅಂತ ಹೇಳಿ ಕರಿತೀವಿ. ಷಟ್ ಅಂದ್ರೆ 6, ಪದಿ ಅಂದ್ರ ಪಾದ. ಹಿಂಗಾಗಿ ನಾವೇನಂತೀವಪ್ಪ? 6 ಸಾಲುಗಳಿರುವ ಪದ್ಯವೇ ಷಟ್ಪದಿ ಅಂತ ಹೇಳಿ ಕರಿತೀವಿ. ಈ ಕನ್ನಡ ಸಾಹಿತ್ಯದೊಳಗ ಷಟ್ಪದಿ ಏನೈತಲ್ಲ ಒಂದು ಪ್ರಮುಖ ಛಂದಸ್ಸಾಗಿದೆ. ಇದ್ರೊಳಗೆ ಕೆಲವೊಂದಿಷ್ಟು ವಿಧಗಳು ಬರ್ತಾವು, ನೋಡೋಣ. ನೋಡ್ರಿ, ಷಟ್ಪದಿಯ ಪ್ರಮುಖ ವಿಧಗಳು. ಒಂದನೇದ್ ಯಾವ್ದಪ್ಪ? ಶರ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ, ಭಾಮಿನಿ, ವಾರ್ಧಕ, ಪರಿವರ್ಧಿನಿ. ಶರ ಷಟ್ಪದಿ ಒಳಗೆ ಏನ್ ಬರುತ್ತಾ? 1, 2, 4 ಮತ್ತು 5ನೇ ಸಾಲುಗಳು ಸಮಾನವಾಗಿದ್ದು 4 ಮಾತ್ರೆಯ 2 ಗಣಗಳಿರುತ್ತವೆ. 6 ಮತ್ತು 3ನೇ ಸಾಲುಗಳಲ್ಲಿ 4 ಮಾತ್ರೆಯ 3 ಗಣಗಳು ಮತ್ತು ಕೊನೆಯಲ್ಲಿ ಒಂದು ಗುರು ಬರುತ್ತದೆ. ಒಂದೇನಪ್ಪಾ ಅಂತ ಹೇಳಿ ಅಂದ್ರ, ಗುರು ಲಘು ಬಂದ್ರು ಕೂಡ ಏನಂತ ಅನ್ಕೋಬೇಕು ನಾವು? ಗುರು ಅಂತೇಳಿ ತಿಳ್ಕೋಬೇಕು. ಉದಾಹರಣೆ ಸಹಿತ ನೋಡೋದಾದ್ರ, ಈಶನ ಕರುಣೆಯ ನಾಶಿಸು ವಿನಯದಿ ದಾಸನ ಹಾಗೆಯೇ ನೀಮನವೇ. ಕ್ಲೇಶದ ವಿಧ ಪಾಶದ ಅರಿದುವಿ ಲಾಸದಿ ಸತ್ಯವ ತಿಳಿಯುವ ಏ. ಹೌದಾ? ಇಲ್ಲಿ ನೋಡ್ರಿ, 4 ಮಾತ್ರೆಯ 2 ಗಣ, 4 ಮಾತ್ರೆಯ 2 ಗಣ, 4 ಮಾತ್ರೆಯ 3 ಗಣ, ಮಾತ್ರೆಯ 2 ಗಣ, 4 ಮಾತ್ರೆಯ 2 ಗಣ, 4 ಮಾತ್ರೆಯ 3 ಗಣ. ನೋಡ್ರಿ, 1, 2 ಮತ್ತೆ 4, 5ನೇ ಸಾಲುಗಳು ಏನಾಗ್ಯವಪ್ಪ? ಸಮ ಆಗ್ಯವು. ಹೌದಾ? ಮಾತ್ರೆಯ 2 ಗಣಗಳು. ಮತ್ತೆ 3 ಮತ್ತ 6ನೇ ಲೈನ್ ಏನಾಗೈತಪ್ಪ? ಇಲ್ಲಿ 4 ಮಾತ್ರೆಯ 3 ಗಣಗಳು ಬಂದು ಕೊನೆಗೆ ಏನ್ ಬಂದೈತಪ್ಪ? ಗುರು ಬಂದೈತಿ. ಹೌದಾ? ಕುಸುಮ ಷಟ್ಪದಿ. ನೋಡ್ರಿ, ಕುಸುಮ ಷಟ್ಪದಿ ಒಳಗ ಹೆಂಗ್ ಬರ್ತೈತಿ ಅನ್ನೋದನ್ನ ನೋಡೋಣ. 1, 2, 4 ಮತ್ತು 5ನೇ ಸಾಲುಗಳು ಸಮಾನವಾಗಿದ್ದು 5 ಮಾತ್ರೆಯ 2 ಗಣಗಳಿರುತ್ತವೆ. 6 ಮತ್ತು 3ನೇ ಪಾದಗಳಲ್ಲಿ 5 ಮಾತ್ರೆಯ 3 ಗಣಗಳಿದ್ದು ಕೊನೆಯಲ್ಲಿ ಗುರು ಬರುತ್ತದೆ. ಇದು ಸೇಮ್. ಲಾಸ್ಟ್ ಏನಪ್ಪ? ಲಘು ಇದ್ರು ಕೂಡ ಗುರು ಅಂತೇಳಿ ಅನ್ಕೋಬೇಕಾಗ್ತೈತಿ. ಕುಸುಮ ಷಟ್ಪದಿಯನ್ನ ಉದಾಹರಣೆ ಸಹಿತ ನೋಡೋದಾತಂದ್ರ, ನಾಡು ಮನ ಸಿಜನೊಲವಿ ನಾಡುವೆಡೆ ಸಂತತಂ ಬೀಡುರತಿ ಪತಿಗೆ ಸತತ ನಿಧಾನವು ನೋಡಿದ ನಿಮಿಷ ಪತಿಗೆ ಮಾಡುವುದು ವಿನಯವನು ನಾಡಾದಿಯ ವರ್ಗೆ ಬಣ್ಣಿಸಲು ಮೊಗ್ಗೆ. ಹೌದಾ? ಇಲ್ಲಿ ನೋಡ್ರಿ, ನಾ ಇದ್ದಲ್ಲಿ ಏನ್ ಬರ್ತೈತಿ? ದೀರ್ಘ ಸ್ವರ ಇದ್ದಲ್ಲೇ ಗುರು ಬರ್ತೈತಿ. ಇಲ್ಲಿ ಡು ಇದು ಏನ್ ಬರ್ತೈತಿ? ಲಘು ಬರ್ತೈತಿ. ಹೌದಾ? ಇಲ್ಲಿ ಏನಪ್ಪ? 5 ಮಾತ್ರೆಯ 2 ಗಣಗಳು. 1 ಮತ್ತೆ 2, 4, 5ನೇ ಸಾಲುಗಳು ಏನಾಗ್ತಾವು? 5 ಮಾತ್ರೆಯ 2 ಗಣಗಳು ಬರ್ತಾವ, 2 ಗುಂಪುಗಳು ಬರ್ತಾವ. ಹೌದಾ? ಇಲ್ಲಿ ನೋಡ್ರಿ, 1, 2 ಮತ್ತ 4ನೇ ಲೈನ್. ಹೌದಾ? 5ನೇ ಲೈನ್ ಬಂದಾವ. ಇಲ್ಲಿ 4 ಮಾತ್ರೆಯ 5 ಗಣಗಳು ಬರ್ತಾವು. ಇಲ್ಲಿ ಮತ್ತೆ 3 ಮತ್ತು 6ನೇ ಲೈನ್ ಏನೈತಲ್ಲ, 5 ಮಾತ್ರೆಯ 3 ಗಣಗಳು ಬರ್ತಾವು. ಹೌದಾ? ಷಟ್ಪದಿ ಅಂದ್ರೆ ಏನಂತ ನೋಡೋಣ. 1, 2, 4 ಮತ್ತು 5ನೇ ಸಾಲುಗಳು ಸಮಾನವಾಗಿದ್ದು 3 ಮಾತ್ರೆಯ 4 ಗಣಗಳಿರುತ್ತವೆ. ಏನಪ್ಪ? 1, 2, 4 ಮತ್ತು 5ನೇ ಸಾಲುಗಳು ಸಮವಾಗಿದ್ದು 3 ಮಾತ್ರೆಯ 4 ಗಣಗಳು ಬರುತ್ತದೆ. ಮತ್ತೆ ಅದೇ ರೀತಿಯಾಗಿ 3 ಮತ್ತು 6ನೇ ಸಾಲುಗಳಲ್ಲಿ 3 ಮಾತ್ರೆಯ 6 ಗಣಗಳಿರುತ್ತದೆ. ಏನಪ್ಪ? 3 ಮತ್ತು 6ನೇ ಸಾಲಿನಲ್ಲಿ 3 ಮಾತ್ರೆಯ 6 ಗಣಗಳು ಇರುತ್ತದೆ. ಕೊನೆಯಲ್ಲಿ ಏನ್ ಬರ್ತದಪ್ಪ? ಒಂದು ಗುರು ಬರುತ್ತದೆ. ಪದಿಗೆ ನಾನು ಏನ್ ಮಾಡಿದ್ದೀನಪ್ಪ? ಮುಪ್ಪಿನ ಷಡಕ್ಷರಿಯ ವಚನವನ್ನ ಏನ್ ಮಾಡಿದ್ದೀನಿ? ತಗೊಂಡಿದ್ದೀನಿ. ಇಲ್ಲಿ ನೋಡೋಣ ಬರ್ರಿ. ಮೊದಲೇದಾಗಿ ಹೇಳಿದಾಗ ಏನಪ್ಪ? ಈ ಭೋಗ ಷಟ್ಪದಿ ಏನು? 1, 2, 4 ಮತ್ತು 5ನೇ ಸಾಲುಗಳು ಏನಾಗಿರ್ತಾವು? ಸಮವಾಗಿರ್ತಾವು. 3 ಮಾತ್ರೆಯ 4 ಗಣಗಳು ಬಂದಿರ್ತಾವು. ಅದೇ ರೀತಿಯಾಗಿ 3 ಮತ್ತು 6ನೇ ಲೈನ್ ಏನೈತಲ್ಲ, ಅದು 3 ಮಾತ್ರೆಯ 6 ಗಣಗಳು ಇರ್ತಾವು.
ಕೊನೆಗೆ ಏನ್ ಬರ್ತೈತಪ್ಪ ಒಂದು ಗುರು ಬರ್ತೈತಿ. ಹೌದಾ? ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ 1 2 ಮತ್ತೆ 4 5 ಇವೇನ್ ಬರ್ತಾವಪ್ಪ ಇವೇನಾಗ್ತಾವಪ್ಪ 3 ಮಾತ್ರೆಯ 4 ಗಣಗಳು ಬರ್ತಾವ. 1 2 4 ಮತ್ತ 5. ಅದೇ ರೀತಿಯಾಗಿ 3 ಮತ್ತೆ 6ನೇ ಲೈನ್ ಏನಾಗ್ತೈತಪ್ಪ ಇಲ್ಲಿ 3 ಮಾತ್ರೆಯ 6 ಗಣಗಳು ಗುಂಪುಗಳು ಬರ್ತಾವ. ಇಲ್ಲಿ ನೋಡ್ರಿ 1 2 3 4 5 6. ಹೌದಾ? 1 2 3 4 5 6. ಹೌದಾ? ಈ ರೀತಿಯಾಗಿ ಬರ್ತಾವ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡೋಣಪ್ಪ, ಭಾಮಿನಿ ಷಟ್ಪದಿ. ಭಾಮಿನಿ ಷಟ್ಪದಿ ಒಳಗ ಏನ್ ರೂಲ್ಸ್ ಬರ್ತಾವ ಅನ್ನೋದನ್ನ ನೋಡೋಣ. 1 2 4 ಮತ್ತು 5ನೇ ಸಾಲುಗಳು 3 ಅಥವಾ 4 ಮಾತ್ರೆಯ 4 ಗಣಗಳು ಹೊಂದಿದ್ದು 6 ಮತ್ತು 3ನೇ ಪಾದಗಳಲ್ಲಿ 3 ಅಥವಾ 4 ಮಾತ್ರೆಯ 6 ಗಣಗಳಿದ್ದು ಕೊನೆಯಲ್ಲಿ ಒಂದು ಗುರು ಬರುತ್ತದೆ. ಇಲ್ಲಿ ನೋಡ್ರಿ ಭಾಮಿನಿ ಷಟ್ಪದಿಯನ್ನ ಉದಾಹರಣೆ ಸಹಿತ ನೋಡೋದಾದ್ರ ಇಲ್ಲಿ ನೋಡ್ರಿ, ವೇದ ಪುರುಷನ ಸುತನ ಸುತನ ಸ, ಓದರನ ಅಮ್ಮಗನ ಮಗನ ಲೋದರಿಯ ಮಾತುಳನ ಮಾವನ ನತುಳ ಭುಜಬಲದಿ, ಕಾದು ಗೆಲಿದವನ ನನ್ನ ನವ್ಯೆಯ, ನಾದಿನಿಯ ಜಠರದಲ್ಲಿ ಜನಿಸಿದ ನಾದಿ ಮೂರುತಿ ಸಲಹೋ ಗದುಗಿನ ವೀರ ನಾರಾಯಣ. ಇಲ್ಲಿ ನೋಡ್ರಿ ಭಾಮಿನಿ ಷಟ್ಪದಿಯನ್ನ ಹೇಳಿದ ಹಾಗೆ 1 2 ಮತ್ತ 4 5 ಏನಿರ್ತಾವಲ್ಲ ಇವು 3 ಮತ್ತೆ 4 ಮಾತ್ರೆಯ 4 ಗಣಗಳು ಇರ್ತಾವು. ಅದೇ ರೀತಿ 3 ಮತ್ತೆ 6ನೇ ಲೈನ್ ಏನೈತಲ್ಲ ಇದು 3 4 ಮಾತ್ರೆಯ 6 ಗಣಗಳನ್ನ ಏನ್ ಮಾಡಿರ್ತತಿ ಒಂದಿರ್ತತಿ. ಕೊನೆಯೊಳಗ ಏನಿರ್ತತಿ ಒಂದು ಗುರು ಇರ್ತತಿ. ಹೌದಾ? ವಾರ್ಧಕ ಷಟ್ಪದಿಯನ್ನ ನೋಡೋಣ. ಇದ್ರೊಳಗೆ ರೂಲ್ಸ್ ಏನ್ ಬರ್ತತಿ, 1 2 4 5ನೇ ಸಾಲುಗಳು ಸಮವಾಗಿದ್ದು 5 ಮಾತ್ರೆಯ 4 ಗಣಗಳು ಬರ್ತೈತಿ. ಹೌದಾ? ಮತ್ತೇನಾಗ್ತತಿ 3 ಮತ್ತು 6ನೇ ಸಾಲುಗಳಲ್ಲಿ ಏನಾಗ್ತತಿ 5 ಮಾತ್ರೆಯ 6 ಗಣಗಳು ಬಂದು ಕೊನೆಯೊಳಗ ಒಂದ್ ಏನ್ ಬರ್ತೈತಪ್ಪ ಗುರು. ಇದು ಕಾಮನ್ ಆಗಿ ಏನು ಲಾಸ್ಟ್ ಲಘು ಇದ್ರೂ ಕೂಡ ಇದನ್ನ ನಾವೇನಂತ ಕನ್ಸಿಡರ್ ಮಾಡ್ಬೇಕು, ಗುರು ಅಂತೇಳಿ ಕನ್ಸಿಡರ್ ಮಾಡ್ಬೇಕಾಗ್ತತಿ.